ಜೈ ಸ್ನೇಹಿತರೆ, ವಿದ್ಯಾರ್ಥಿಗಳ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಚೆಸ್ಕಾಮ್ ಏನೈತಿ ಕೌನ್ಸಿಲಿಂಗ್ ದ ಡೇಟ್ಗಳನ್ನ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರಿ. ಯಾರು ನೋಡಿಲ್ಲ ಅಂತವ್ರು ಈ ವಿಡಿಯೋ ನೋಡ್ರಿ. ಮೊದಲೇನಂದ್ರೆ 20/2/2026 ಚೆಸ್ಕಾಮ್ ಕೌನ್ಸಿಲಿಂಗ್ ನಡೆಯಿದ್ದು. ಅವಾಗ ಯಾರ್ಯಾರ ಗೈರು ಹಾಜರಾಗಿರಿ ಅಂತ ಅಭ್ಯರ್ಥಿಗಳ ಏನೈತಿ ಅವ್ರದ ಲಿಸ್ಟ್ ರೆಡಿ ಮಾಡಿ ಮತ್ತೇನೈತಿ ಡೇಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ನೀವು ಯಾವ ದಿನಾಂಕದಂದು ಏನೈತಿ ಚೆಸ್ಕಾಮ್ ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡ್ಕೋಬೇಕು, ಮತ್ತೆ ಯಾವ ಪ್ಲೇಸ್ಗೆ ಹೋಗ್ಬೇಕು, ಮತ್ತೆ ಹೋಗೋ ಮುಂದೆ ಯಾವ ಡಾಕ್ಯುಮೆಂಟ್ಸ್ ಒಯ್ಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನ. ಸೊ ಅದಕ್ಕಾಗಿ ಏನೈತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ವಿದ್ಯಾರ್ಥಿಗಳಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಇದೇನ ನೋಟಿಸ್ ಐತ್ಲೆ ಚೆಸ್ಕಾಮ್ದ, ಇದನ್ನ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತನು. ಇಲ್ಲಿ ವಿದ್ಯಾರ್ಥಿಗಳ ಲಿಸ್ಟ್ ಐತಿ. ಈ ವಿದ್ಯಾರ್ಥಿಗಳು ಏನೈತಿ ಹೋಗು ಮುಂದೆ ಏನೈತಿ ಯಾವ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು ಅದನ್ನ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ಲಿಸ್ಟ್ ಕೊಟ್ಟಿರ್ತಾರೆ, ಇದನ್ನ ಸರಿತಾಗಿ ನೋಡ್ಕೋರಿ. ಇದೇನು ಲಿಸ್ಟ್ ಐತೆ, ಇದನ್ನ ನಿಮ್ಮ ಇದೇನಾದ್ರೆ ಹೆಸರು ಐತೆ ಅಂದ್ರೆ ನೀವೇನೈತಿ ಪ್ಲೇಸ್ಗೆ ಹೋಗ್ಬೇಕಾಗೈತಿ ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಈ PDF ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೆ ನೋಡ್ರಿ. ಅಲ್ಲಿ ಯಾರು ಜಾಯ್ನ್ ಇದ್ರಿ, ಯಾಕಂದ್ರೆ PDF ಆಯ್ತು, ಅಪ್ಲೈ ಲಿಂಕ್ಸ್ ಆಯ್ತು, ಪ್ರತಿಯೊಂದು ಜಾಬ್ಸ್ ಆಯ್ತು, ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಿರ್ತದೆ ಟೆಲಿಗ್ರಾಮದಲ್ಲಿ. ವಿದ್ಯಾರ್ಥಿಗಳು ಇದನ್ನ ಮಗ್ಲು ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಇಲ್ಲಿ ನೋಡ್ಬೋದು. ಯಾವಾಗಂದ್ರೆ 9/3/2026 9/3/2026 ಇದು ನೋಟಿಸ್ ಏನೈತಿ ಚೆಸ್ಕಾಮ್ ನೋಟಿಸ್ ಬಿಟ್ಟಿರ್ತಾರೆ. ಇಲ್ಲಿ ವಿಷಯ ಏನು ಕೊಟ್ಟಾರಂದ್ರೆ, ಇಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿಯಾಗಿ ಕೌನ್ಸಿಲಿಂಗ್ ನಡೆಸಿ ಆದೇಶ ನೀಡುವ ಬಗ್ಗೆ ಅಂತ ಕೊಟ್ಟಿರ್ತಾರ. ಸೊ ತೆಳಗ್ ಬಂದ್ರೆ ಹಂಗ ಇಲ್ಲಿ ಮೇನ್ ಆಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ NKK. ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಏನು ಕೊಟ್ಟಾರಂದ್ರೆ, ಇಲ್ಲಿ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯ 13/11/2025 ಐತಿ. ಈಗ ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರ ಅಂತ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನ ಮೊದಲು ಪ್ರಕಟಣೆ ಮಾಡ್ಯಾರ. ಅದ ಮಾಹಿತಿ ಇದಿರ್ತೈತಿ. ಇಲ್ಲಿ ಮೇನ್ ಆಗಿ ಬರೋದಾದ್ರೆ ಇಲ್ಲಿ ಯಾವ ಮಾಹಿತಿಯನ್ನು ಕೊಟ್ಟಾರ ಇಲ್ಲಿ ಮೇನ್ ಆಗಿ ಗಮನಿಸಬಹುದು. ಸದರಿ ಆಯ್ಕೆ ಪಟ್ಟಿಯ ಅನ್ವಯ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ಪೈಕಿ ಪೊಲೀಸ್ ಪೂರ್ವ ಚರಿತ್ರೆ, ಈಗ ಎತ್ತರ ಸಂಬಂಧ ಬಿಟ್ಟಾರ ಪೊಲೀಸ್ ಪೂರ್ವ ಚರಿತ್ರೆ, ಅಂಕಪಟ್ಟಿಗಳ ನೈಜತೆ, ಮೀಸಲಾತಿ ದಾಖಲಾತಿಗಳ ನೈಜತೆ, ಸಿಂಧುತ್ವ ಪ್ರಮಾಣ ಪತ್ರಗಳು ಸಕ್ಷಮ ಪ್ರಾಧಿಕಾರಗಳಿಂದ ತಡವಾಗಿ ಸ್ವೀಕೃತವಾಗಿರುವ ಹಾಗೂ 20/2/2026 ನಡೆದ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಗೈರು ಹಾಜರಾದ ಅಭ್ಯರ್ಥಿಗಳ ಪಟ್ಟಿ. ಮೊದಲ ಕೌನ್ಸಿಲಿಂಗ್ ನಡೆಸಿದ್ರು ಯಾವಾಗಂದ್ರೆ 20/2/2026 ಕೌನ್ಸಿಲಿಂಗ್ ನಡೆದಿತ್ತು. ಅವಾಗೇನು ಯಾರೆಲ್ಲ ಮಿಸ್ ಮಾಡಿದ್ರಿ, ಏನು ಗೈರು ಹಾಜರಾಗಿರ್ತೀರಿ, ನಿಮಗೊಂದು ಕೆಲವೊಂದು ಏನೈತಿ ಸಮಸ್ಯೆಗಳಿಂದ, ನಿಮ್ಮ ಏನೈತಿ ಸಮಸ್ಯೆ ಅಂದ್ರೆ ಡಾಕ್ಯುಮೆಂಟ್ಸ್ಗಳಿಂದ ಯಾರೆಲ್ಲ ಮಿಸ್ ಆಗಿರ್ತಾರೆ ಅಂತ ಅಭ್ಯರ್ಥಿಗಳು ಏನೈತಿ ಇಲ್ಲಿ ತೆಳಗೆ ಲಿಸ್ಟ್ ಐತಿ. ಇದು ಟೋಟಲ್ ಆಗಿ 16 ವಿದ್ಯಾರ್ಥಿಗಳು ಅದಾರು. ಈ 16 ವಿದ್ಯಾರ್ಥಿಗಳು ಏನು ಮಾಡ್ರಿ, ನೀವು ಹೋಗೋ ಮುಂದೆ ಡಾಕ್ಯುಮೆಂಟ್ಸ್ಗಳನ್ನ ಒಯ್ಯಿರಿ. ಮತ್ತು ಪ್ಲೇಸರು ಇಲ್ಲಿ ನೋಡ್ರಿ, ಪ್ಲೇಸ್ ಮೇನ್ ಆಗಿ ಪ್ಲೇಸ್ ನೋಡ್ರಿ, ಯಾವ ಪ್ಲೇಸ್ಗೆ ಹೋಗ್ಬೇಕು ಅದ್ರ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಮೇಲೆ ತಿಳಿಸಲಾಗಿರುವ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿಗಳಾದ ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್, ಚಾಲನಾ ಪರವಾನಗಿ ಪತ್ರ, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಇವುಗಳಲ್ಲಿ ಯಾವ್ದಾದ್ರು ಒಂದು ಸ್ವದೃಢೀಕೃತ ಪ್ರತಿಯೊಂದಿಗೆ ಹಾಜರಾಗಬೇಕು. ಡೇಟ್ ಕೂಡ ಕೊಟ್ಟಿರ್ತಾರೆ, ಯಾವ ಪ್ಲೇಸಿಗೆ ಹಾಜರಾಗಬೇಕು ಅದನ್ನು ನೋಡ್ರಿ. 18/3/2026 ಅಂದ್ರೆ 18/3/2026 ನೀವು ಕೌನ್ಸಿಲಿಂಗ್ ನಿಮಗೆ ಡೇಟ್ ಕೊಟ್ಟಿರ್ತಾರೆ. ಟೈಮ್ 9 ಗಂಟೆ ಬೆಳಗ್ಗೆ ಮತ್ತು ಪ್ಲೇಸ್ ನಿಗಮ ಕಾರ್ಯಾಲಯ ನಂಬರ್ 29 ವಿಜಯನಗರ 2ನೇ ಹಂತ, ಹಿನಕಲ್, ಮೈಸೂರು. ಪಿನ್ ಕೋಡ್ ಇದ್ದಿರ್ತೈತಿದ, ಇದೇನು ಬೇಡ. ಇಲ್ಲಿ ವಿಳಾಸ ಏನೈತ್ಲೆ, ಯಾವ ವಿಳಾಸ ಏನೋ ಹೇಳ್ದು ನೋಡ್ರಿ. ನಿಗಮ ಕಾರ್ಯಾಲಯ ನಂಬರ್ 29 ವಿಜಯನಗರ 2ನೇ ಹಂತ, ಹಿನಕಲ್, ಮೈಸೂರು. ಈ ವಿಳಾಸಕ್ಕೆ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿ ಅನ್ನೋಕ್ಕಿಂತ ಇಲ್ಲಿ ಟೋಟಲ್ ಆಗಿ 16 ಏನು ವಿದ್ಯಾರ್ಥಿಗಳು ಅದಾರಲ್ಲ, ಈ ವಿದ್ಯಾರ್ಥಿಗಳು ನೀವು ಹೋಗ್ಬೇಕಾಕತಿ. ಹೋಗೋ ಮುಂದೆ ಏನೈತಿ ಆಧಾರ್ ಕಾರ್ಡ್ ಒಯ್ಯಿರಿ, ವೋಟಿಂಗ್ ಕಾರ್ಡ್ ಒಯ್ಯಿರಿ, ಡ್ರೈವಿಂಗ್ ಲೈಸೆನ್ಸ್ ಒಯ್ಯಿರಿ, ಪಾಸ್ಪೋರ್ಟ್ ಒಯ್ಯಿರಿ, ಪ್ಯಾನ್ ಕಾರ್ಡ್ ಒಯ್ಯಿರಿ. ಇದರೊಳಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ಗಳು ನೀವು ತೆಗೆದುಕೊಂಡು ಹೋಗಬೇಕಾಗೈತಿ. ಸ್ವದೃಢೀಕೃತ ಪ್ರತಿಯೊಂದಿಗೆ 18/3/2026 ಈ ವಿಳಾಸಕ್ಕೆ ನೀವು ಹೋಗಬೇಕಾಗೈತಿ. ಈ ರೀತಿಯಾಗಿ ಚೆಸ್ಕಾಮ್ದ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಏನೈತಿ ಚೆಸ್ಕಾಮ್ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಬೆಸ್ಕಾಂ ಬಗ್ಗೆ ಬರೋದಾದ್ರೆ ಬೆಸ್ಕಾಂ ರಿಸಲ್ಟ್ ಬಗ್ಗೆ ಕೇಳ್ತಿದ್ರೆ ಅದನ್ನು ನೋಡ್ರಿ. ಬೆಸ್ಕಾಮ್ದು ಯಾವುದೇ ರೀತಿಯಾಗಿ ಇನ್ನೂ ಒಂದು ಅಪ್ಡೇಟ್ ಸಿಕ್ಕಿಲ್ಲ.
ಬೆಸ್ಕಾಂ ಯಾವುದೇ ರೀತಿಯಾಗಿ ಒಂದೇನು ಅಪ್ಡೇಟ್ ಸಿಕ್ಕಿಲ್ಲ. ನಾ ಅಪ್ಡೇಟ್ ಸಿಕ್ತೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಯಾಕಂದ್ರೆ ನಿಗಮದವ್ರಿಗೆ ಕಾಲ್ ಮಾಡಕ್ಕೆ ಕೇಳಂತ್ಲೆ ಅವರು ಕಾಲ್ ಮಾಡಿದವ ಬೇರೆ ಬೇರೆ ಹೇಳ್ತಾರ. ನಾನು ನಿಮ್ಗೆ ಹೇಳ್ಕೊತದನು ಈಗ ಪ್ರತಿಯೊಂದು ಸಲ ಕಾಲ್ ಮಾಡಿದಾಗ ಇನ್ಫಾರ್ಮೇಶನ್ ಕರೆಕ್ಟ್ ಕೊಡ್ತಾ ಇಲ್ಲ. ಸೊ ಅದಕ್ಕಾಗಿ ಬೆಸ್ಕಾಮ್ದು ಯಾವುದೇ ರೀತಿಯಾಗಿ ವಿಡಿಯೋ ಮಾಡತ್ತಿಲ್ಲ. ಅವರ ಇನ್ಫಾರ್ಮೇಶನ್ ಏನೈತಿ ಕರೆಕ್ಟ್ ಕೊಡ್ಲಿ ಅಂತೇಳಿ ನಾನು ಕೂಡ ಯಾವುದೇ ರೀತಿಯಾಗಿ ಬೆಸ್ಕಾಂ ವಿಡಿಯೋ ಮಾಡಿಲ್ಲ. ನೋಡಿ ಏನಾದ್ರೂ ಅಪ್ಡೇಟ್ ಸಿಗ್ತದೆ ನೆಕ್ಸ್ಟ್ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಬೆಸ್ಕಾಮ್ದು ಏನಾದ್ರೂ ಅಪ್ಡೇಟ್ ಸಿಗ್ತಾರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತೆ ಮನೆ ಕಾಲ್ ಮಾಡಿ ಕೇಳಿದಾಗ ಏನಂದ್ರೆ ನೆಕ್ಸ್ಟ್ ಮಂತ್ ಅಂದ್ರೆ ಏಪ್ರಿಲ್ದಾಗ ಬರ್ತಂದೆ ಅಂತ ಮನಿ ಹೇಳ್ಯಾರ. ಮತ್ತೆ ಒಂದೊಂದ್ಸಲ ಕಾಲ್ ಮಾಡಿ ಕೇಳಿದಾಗ ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಆಗೈತಿ ಅಂತ ಒಂದ್ಸಲ ಹೇಳ್ತಾರೆ, ಇನ್ನೊಂದ್ಸಲ ಕೇಳಿದ್ಲೆ ಪ್ರೊಸೆಸಿಂಗ್ ಏನೋ ನಡೀತಾ ಇದೆ. ಸೊ ಈ ರೀತಿಯಾಗಿ ಬೆಸ್ಕಾಂ ನಿಗಮದವ್ರಿಗೆ ಕಾಲ್ ಮಾಡಿದ್ಲೆ ನಮಗೆ ಕನ್ಫ್ಯೂಸ್ ಮಾಡತ್ತಾರ. ಕರೆಕ್ಟ್ ಒಂದು ಏನು ಇನ್ಫಾರ್ಮೇಶನ್ ಕೊಡತ್ತಿಲ್ಲ. ಸೊ ಅದಕ್ಕಾಗಿ ಬೆಸ್ಕಾಮ್ದು ಯಾವುದೇ ರೀತಿಯಾಗಿ ವಿಡಿಯೋ ಮಾಡಿಲ್ಲ. ನೋಡಿ ಏನಾರು ಅಪ್ಡೇಟ್ ಬರ್ತಾ ನಿಮ್ಗೆ ಬೆಸ್ಕಾಂ ಮಾಹಿತಿ ಅಂತ ತಿಳಿಸ್ಕೊಡ್ತಾನೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ. ಯಾಕಂದ್ರೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಸೊ ಅದಕ್ಕಾಗಿ ನಿಮ್ಗೆ ಏನೈತಿ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ.